ಕೇಸ್ ಕಾನ್ಕೇವ್ ಲೆನ್ಸ್ ಪೊಸಿಷನ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಪೊಸಿಷನ್ ಬಂದು ಇನ್ಫಿನಿಟಿ, ಸರಿನಾ? ಸೊ ಹೇಗೆ ಕನ್ಸಿಡರ್ ಮಾಡ್ಬೋದು? we can consider the ray to be parallel ಅಲ್ವಾ? ಸೊ ಪ್ಯಾರಲಲ್ ರೇ ಬೀಳ್ತಾ ಇದೆ ಲೆನ್ಸ್ ಮೇಲೆ, ಏನಾಗುತ್ತೆ? ಇಟ್ ಅಪಿಯರ್ಸ್ ಟು ಕಮ್ ಫ್ರಮ್ ಫೋಕಸ್, ಈ ಥರ ಡೈವರ್ಜ್ ಆಗುತ್ತೆ, ಸರಿನಾ? ಸೊ ಇದು ಡಾಟೆಡ್ ಲೈನ್ ಆಗಿರಬೇಕು, ಯಾಕಂತ ಹೇಳಿದ್ರೆ ಇದು ಇಮ್ಯಾಜಿನರಿ. ಹಾಂ, ಇದು ನಿಮ್ಮ ಚಿತ್ರ. ಸೊ ದಿಸ್ ಇಸ್ ಡೈವರ್ಜಿಂಗ್ ರೇ, ಸರಿನಾ? ಸೊ ಇದು ನಿಮ್ಮ ಆಪ್ಟಿಕಲ್ ಸೆಂಟರ್, ಫೋಕಸ್, ಆ್ಯಂಡ್ ಫೋಕಸ್ ಅಲ್ವಾ? ಸೊ ಇದು ಪ್ರಾಕ್ಟಿಕಲಾಗಿ ನಾನು ಚಿತ್ರ ಬಿಡಿಸಿ ನೋಡ್ಸಲ್ಲ ನಿಮಗೆ, ನೀವೇ ಸ್ವಂತ ಮಾಡಬೇಕು, ಆಯಿತಾ? ನೀವೇ ಅಭ್ಯಾಸ ಮಾಡ್ಕೊಳ್ಳಿ. ಇದು ಪ್ರಾಪರ್ಟಿ ಇನ್ ಇಮೇಜ್ದು ಸೈಜ್ ಈಸ್ ಹೈಲಿ ಡಿಮಿನಿಷ್ಡ್, ಪುಟ್ಟದಾಗಿರುತ್ತೆ, ಹೈಲಿ ಡಿಮಿನಿಷ್ಡ್. ಓರಿಯಂಟೇಷನ್ನು ಇನ್ವರ್ಟೆಡ್, ಉಲ್ಟಾ ಇದೆ, ಸಾರಿ ಇನ್ವರ್ಟೆಡ್ ಅಲ್ಲ, ಎರೆಕ್ಟು, ಯಾಕಂತ ಹೇಳಿದ್ರೆ ಇದು ವರ್ಚುವಲ್ ಇಮೇಜು. ವರ್ಚುವಲ್ ರಿಯಲ್ ವರ್ಚುವಲ್, ಲೊಕೇಶನ್ನು ಅಟ್ F1, ಸರಿನಾ? ಪ್ರಾಕ್ಟಿಕಲಾಗಿ ಹೇಗೆ ಕಾಣುತ್ತಿದೋ ಇವಾಗ ಅದನ್ನು ನೋಡ್ತಾ ಇದ್ದೀವಿ. ಸೊ ನೋಡ್ಬೋದು, ನಿಮ್ಮ ಲೈಟು ಸ್ಪ್ರೆಡ್ ಔಟ್ ಆಗ್ತಾಯಿದೆ, ಏನಕ್ಕೆ ಅಂತ ನಿಮ್ಗೆ ಗೊತ್ತು, ಇವಾಗ ತಾನೇ ರೇ ಡಯಾಗ್ರಾಮ್ ನೋಡಿದ್ರಿ. ಇದು ನಿಮ್ಮ 2 ಡೈಮೆನ್ಷನಲ್ ವ್ಯೂ. 3 ಡೈಮೆನ್ಷನ್ ನಿಮ್ಗೆ ಗೊತ್ತಿದೆ. ಸೊ ಇದು ಎಲ್ಲ ಕಡೆನೂ ಪ್ರತಿಯೊಂದು ಇದರಲ್ಲೂ ಅದೇ ಥರ ಆಗುತ್ತೆ. ಸೊ ಎಂಡ್ ಆಫ್ ಇಟ್ ನಿಮ್ಮ ಸ್ಪ್ರೆಡ್ ಔಟ್ ಲೈಟ್ ಕಾಣುತ್ತೆ, ಮಧ್ಯದಲ್ಲಿ ಡಾರ್ಕ್ ಸ್ಪೇಸು, ಅರೌಂಡು ಇದು ಪೂರ ಸುತ್ತನೂ ಬ್ರೈಟ್ ಲೈಟ್ ಕಾಣ್ತಾ ಇದೆ ಅಲ್ವಾ? ಸೊ ದಿಸ್ ಇಸ್ ಬಿಕಾಸ್ ಆಫ್ ಡೈವರ್ಜಿಂಗ್ ಲೈಟ್.